ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಪಾಟಲ್ಲಿ ನಿಂಬೆ ಗಿಡ ಬೆಳೆಸೋದು ಹೆಂಗೆ ಅಂತ ಕಮೆಂಟ್ ಮಾಡಿದರು. ಹಾಗಾಗಿ ನಾನು ಇವತ್ತು ಆ ನಿಂಬೆ ಗಿಡದ ಬಗ್ಗೆನೇ ತಿಳಿಸ್ತಾ ಇದ್ದೀನಿ. ನೋಡಿ, ನಾನು ಮೊನ್ನೆ ನರ್ಸರಿಗೆ ಹೋದಾಗ ನಿಂಬೆ ಗಿಡ ಎಲ್ಲ ತೊಗೊಂಡು ಬಂದಿದ್ದೆ. ನನ್ನ ಗಾರ್ಡನಲ್ಲಿ ಇದೆ, ಒಂದು ನಿಂಬೆ ಗಿಡ ಇದೆ. ಅದು ಸ್ವಲ್ಪ ದೊಡ್ಡದು, ಚೆನ್ನಾಗೂ ಕಾಯಿನೂ ಬಿಟ್ಟಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದು ನನ್ನ ಗಾರ್ಡನಲ್ಲಿರೋಂಥ ನಿಂಬೆ ಗಿಡನೇ. ತುಂಬ ದಪ್ಪಾಗಿ ನಿಂಬೆ ಕಾಯೆಲ್ಲ ಬಿಟ್ಟಿತ್ತು. ನಾನು ಮೊನ್ನೆ ನರ್ಸರಿಗೆ ಹೋಗಿದ್ನಲ್ಲ, ಅಲ್ಲೂ ಒಂದೆರಡು ನಿಂಬೆ ಸಸಿಗಳನ್ನ ತಗೊಬಂದಿದ್ದೆ. ಅದಿನ್ನೂ ಚಿಕ್ಕ ಗಿಡದಲ್ಲೇ ಹೂವು ಕಾಯಿ ಎಲ್ಲ ಆಗಿದೆ. ಹಂಗಾಗಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಹಂಗಾಗಿ ಅದನ್ನು ತಗೊಬಂದೆ. ನಮ್ಮ ಫ್ರೆಂಡು 2 ಗಿಡ ತಗೊಂಡ್ರು, ಅದೇ ನಳಿನ ಅಂತ ಹೇಳಿದ್ನಲ್ಲ, ಅವ್ರು 2 ಗಿಡ ತಗೊಂಡ್ರು, ನಾನು 2 ಗಿಡ ತಗೊಂಡ್ಬಂದೆ. ಹಂಗಾಗಿ ಅದು ನೀರು ಹಾಕಿದ್ರೂ ತುಂಬ ಬೇಗನೆ ಒಣಗೋಗ್ತಾನೆ ಇತ್ತು. ಹಂಗಾಗಿ ಅದರಲ್ಲೂ ಜಿಗಿ ಮಣ್ಣು ಹಾಕಿರ್ತಾರೆ ನರ್ಸರಿನಲ್ಲಿ. ಹಾಗಾಗಿ ನಾವು ಎಷ್ಟೇ ನೀರು ಹಾಕಿದ್ರೂ ಅದು ಇರೋದೇ ಇಲ್ಲ, ಬೇಗ ಒಣಗೋಗುತ್ತೆ. ಅದರಲ್ಲೂ ಬೇರೆಲ್ಲ ಕವರಿಂದ ಹೊರಗಡೆ ಎಲ್ಲ ಬಂದಿತ್ತಲ್ಲ, ಹಾಗಾಗಿ ರಿಪಾಟ್ ಮಾಡೋಣ ಅಂತ ಅಂದ್ಬಿಟ್ಟು ರಿಪಾಟ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ನಾವು ಅದು ಚಿಕ್ಕ ಸಸಿ ಇದ್ದಾಗ ನಾವು ಈ ಥರ ಚಿಕ್ಕ ಪಾಟಲ್ಲೇ ರಿಪಾಟ್ ಮಾಡ್ಕೋಬೇಕು. ಈಗ ನಾವು ಸಡನ್ನಾಗಿ ಅಷ್ಟು ಚಿಕ್ಕ ಸಸಿನ ನಾವು ದೊಡ್ಡ ಪಾಟಲ್ಲಿ ರಿಪಾಟ್ ಮಾಡ್ಕೋಬಾರ್ದು. ಇದು ನಾನು ಮೊನ್ನೆ ದಾಸವಾಳ ಗಿಡ ರಿಪಾಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ದಾಸವಾಳ ಗಿಡ ಇದ್ದಿದ್ದ ಪಾಟ್ ಇವು ಸಾಕು. ಇಷ್ಟು ಸೈಜಲ್ಲಿ ನಾವು ಆ ಚಿಕ್ಕ ಗಿಡ ರಿಪಾಟ್ ಮಾಡಿಕೊಂಡ್ರೆ ಅದಿನ್ನೂ ಚೆನ್ನಾಗೆ ಬೆಳೆದು ದೊಡ್ಡದಾಗುತ್ತೆ. ನೋಡಿ, ಆಮೇಲೆ ನಾವು ದೊಡ್ಡ ಪಾಟಿಗೆ ಹಾಕೋಬಹುದು. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನೋಡಿ, ಇವಾಗ ಅದಕ್ಕೆ ಅಂತಲೇ ನಾನು ಪಾಟೆಲ್ಲ ರೆಡಿ ಮಾಡಿಡ್ತಿದ್ದೀನಿ. ಇದಕ್ಕೆ ಅಂತ ನಾನೇನು ಎಕ್ಸ್ಟ್ರಾ ಪಾಟಿ ಮಿಕ್ಸು ಗೊಬ್ಬರ ಏನೂ ಹಾಕಿಲ್ಲ. ಅಂದರೆ ಮಣ್ಣು ಅಷ್ಟೇ, ಕೆಂಪು ಮಣ್ಣು ಇರುತ್ತಲ್ಲ, ಅದು ಮಣ್ಣು ಇರಲಿಲ್ಲ. ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು. ಮೊನ್ನೆ ತಾನೇ ನಾನು ಹೋಗಿ ತಗೊಬಂದಿದ್ದೀನಿ ಅದನ್ನು, ಮಣ್ಣನ್ನ 2 ಮೂಟೆಯನ್ನು ತಗೊಬಂದ್ವಿ. ಹಾಗಾಗಿ ಅದೇ ಮಣ್ಣನ್ನೇ ಹಾಕ್ತಾಯಿದ್ದೀನಿ ನಾನು. ಅದರಲ್ಲೇ ಗೊಬ್ಬರ ಎಲ್ಲ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನೋಡಿ, ಈ ನರ್ಸರಿ ಪಾಟಲ್ಲಂತೂ ಓಲಂತೂ ತುಂಬಾ ಇರ್ತವೆ. ಅದು ಕಲ್ಲು ಹೊಂಚೋದೇ ಕಷ್ಟ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನೋಡಿ, ಅದಕ್ಕೆ ಓಲಿಗೆಲ್ಲ ಕಲ್ಲಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನಾನು ಅದ್ರ ಮೇಲೆ ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕ್ತಿದ್ದೀನಿ. ಈ ಒಣಗಿರೋ ಎಲೆ, ಗಾರ್ಡನ್ ವೇಸ್ಟು ಎಲ್ಲನೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ನಾನು ಗಿಡ ನೆಡ್ತೀನಿ. ಆ ಗಿಡ ನೆಟ್ಟಾಗ ನಾವು ಅದು ಬೆಳ್ದಂಗೆ ಗೊಬ್ಬರನೂ ಕೊಳಿತಾ ಇರುತ್ತೆ. ಆ ಎಲೆ ಎಲ್ಲ ಕೊಳೆತು ಚೆನ್ನಾಗಿ ಗೊಬ್ಬರನೂ ಆಗುತ್ತೆ. ಆ ಗಿಡಗಳಿಗೆ ಒಳ್ಳೆ ಗೊಬ್ಬರನೂ ಸಿಕ್ಕದಂಗೆ ಆಗುತ್ತೆ. ಆವಾಗ ಇನ್ನೂ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ಆವಾಗ ದೊಡ್ಡದಾದಾಗ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನಿಂಬೆ ಗಿಡ ಬೆಳೆಸೋ ಅಂಥದ್ದು ಏನು ತುಂಬ ಕಷ್ಟ ಏನು ಇರೋದಿಲ್ಲ. ಈಗ ನರ್ಸರಿನಲ್ಲಿ ತರಬೇಕಾದ್ರೆ ನಾವು ನಿಂಬೆ ಗಿಡನ ಅದನ್ನು ಹೆಲ್ದಿಯಾಗಿದೆಯಾ ಹೆಂಗೆ ಅಂತ ಚೆಕ್ ಮಾಡಿ ತೊಗೊಂಡು ಬರಬೇಕು. ಮತ್ತು ಅದು ಇವಾಗ ಸಣ್ಣ ಸಸಿ ಇದ್ರೂ ಪರವಾಗಿಲ್ಲ, ನೀವು ಸಣ್ಣ ಸಸಿ ತಂದ ತಕ್ಷಣವೇ ರಿಪಾಟು ಮಾಡಬಾರ್ದು. ನಮ್ಮ ವಾತಾವರಣಕ್ಕೆ ಹೊಂದ್ಕೊಬೇಕದು. ಈಗ ನಮ್ಮ ನೀರು, ನಮ್ಮ ಗಾಳಿ ಮತ್ತು ನಮ್ಮ ಗಾರ್ಡನ್ ವಾತಾವರಣಕ್ಕೆಲ್ಲ ಅದು ಹೊಂದ್ಕೊಬೇಕು. ಅದು ಹೊಂದ್ಕೊಂಡು ಆದಮೇಲೆ ನಾವು ರಿಪಾಟ್ ಮಾಡ್ಕೋಬೇಕು. ಕನಿಷ್ಠ ಅಂದರೂ ನೀವು 1 ವಾರ 10 ದಿವಸನಾದರೂ ಇಡಲೇಬೇಕು. ನಮ್ಮ ಗಾರ್ಡನಿಗೆ ತಗೊಬಂದು 10 ದಿನನಾದರೂ ಇಡಲೇಬೇಕು. ಆಮೇಲೆ ನಾವು ರಿಪಾಟ್ ಮಾಡಬೇಕು. ಯಾವುದೇ ಗಿಡ ಆದರೂ ಅಷ್ಟೇ, ತಂದಿದ ತಕ್ಷಣವೇ ರಿಪಾಟ್ ಮಾಡೋಕ್ಕೆ ಹೋಗಬಾರ್ದು. ತಂದಿದ ತಕ್ಷಣ ರಿಪಾಟ್ ಮಾಡಿದ್ರೂ ಅವು ಬದುಕೋದಿಲ್ಲ, ಸತ್ತೋಗ್ತವೆ. ಹಂಗಾಗಿ ಒಂದು 10 ದಿನ ಬಿಡಿ, 10 ದಿನ ಬಿಟ್ಟು ಆಮೇಲೆ ರಿಪಾಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಇದೇ ಥರನೇ ಮಾಡ್ತಾ ಇರೋದು. ನೋಡಿ, ಅದಕ್ಕೆ ಸ್ವಲ್ಪ ಗಾರ್ಡನ್ ವೇಸ್ಟು, ಒಣಗಿರೋ ಎಲೆ ಎಲ್ಲ ಹಾಕ್ಬಿಟ್ಟು ಪಾಟು ಫಸ್ಟು ರೆಡಿ ಮಾಡಿ ಇಟ್ಕೊತೀನಿ ನಾನು. ಯಾವುದೇ ಒಂದು ಗಿಡ ರಿಪಾಟ್ ಮಾಡಬೇಕಾದ್ರೂ ಅಷ್ಟೇ, ಫಸ್ಟು ಪಾಟೆಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಆಮೇಲೆ ನಾನು ಗಿಡಗಳನ್ನ ನೆಡ್ತೀನಿ. ಈಗ ನನ್ನ ಗಾರ್ಡನಲ್ಲಿರೋಂಥ ನಿಂಬೆ ಗಿಡ ತುಂಬ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದೆ. ಮತ್ತು ಅದು ಒಳ್ಳೆ ಸೈಜು ಬರುತ್ತೆ. ಅದು ನೋಡಿದ್ರೆ ಅದು ಏನು ಎಳ್ಳಿಕಾಯಿ ಥರ ಬಿಡುತ್ತೆ ಅಂತಾರೆ ನಮ್ಮ ಗಾರ್ಡನ್ ನೋಡೋಕೆ ಬಂದವರು. ಇದು ನಿಂಬೆಕಾಯ ಎಳ್ಳಿಕಾಯ ಅಂತ ಕೇಳ್ತಾರೆ. ಅಷ್ಟು ದಪ್ಪ ನಿಂಬೆಕಾಯೆಲ್ಲ ಬಿಡುತ್ತೆ. ನೀವು ನರ್ಸರಿಯಿಂದ ತರಬೇಕಾದ್ರೆ ನೋಡಿ, ಅದು ಕಾಯೆಲ್ಲ ಇರೋದನ್ನೇ ನೋಡಿ ತೊಗೊಂಡು ಬರಬೇಕು ನೀವು. ಮತ್ತು ಹೂವು, ಪೀಚು ಎಲ್ಲ ಇರುತ್ತಲ್ಲ, ಅದನ್ನು ನೋಡಿ ಹೆಲ್ದಿಯಾಗಿರೋ ಅಂಥದ್ದನ್ನು ತಗೊಬಂದು ಹಾಕ್ಕೊಳ್ಳಿ. ಸುಮ್ಮನೆ ಎಂತೆಂಥದ್ದು ತಗೊಬಂದು ಹಾಕಿದ್ರೂ ಸಹ ಬರೋದಿಲ್ಲ ಅದು. ನೋಡಿ, ಇದು ಇಷ್ಟು ಚಿಕ್ಕ ಗಿಡ, ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಮೊಗ್ಗು ಎಲ್ಲ ಆಗಿದೆ ಮತ್ತು ಹೂವೆಲ್ಲ ಬಿಟ್ಟಿದೆ, ಪೀಚು ಸಹ ಆಗಿದೆ. ಅದು ನೋಡೇ ನಾನು ತಗೊಬಂದ್ವಿ. ನೋಡಿ, ಅದು ಬೇರೆಲ್ಲ ನೋಡಿ ಅಲ್ಲೇ ಹೊರಗಡೆ ಬಂದಿದೆ, ಅದು ಪಾಟಿಂದ ಹೊರಗಡೆ ಬಂದಿದೆ. ಹಂಗಾಗಿ ನಾನು ರಿಪಾಟ್ ಮಾಡ್ತಾ ಇದ್ದೀನಿ ಇದನ್ನು. ಅದು ಮಣ್ಣು ನೋಡಿ ಎಷ್ಟು ಜಿಗಿ ಇದೆ ಅಂದರೆ ಬರ್ತಾನೆ ಇಲ್ಲ ಅದು. ನಾನು ಬೆಳಗ್ಗೆ ನೀರು ಹಾಕಿ ಹೋಗಿದ್ದೀನಿ, ಅಂದರೆ ಇವಾಗ ನಾನು 4 ಗಂಟೆ ರಿಪಾಟ್ ಮಾಡ್ತಾ ಇರೋದು. ಅಂದ್ರೂ ನೋಡಿ ಎಷ್ಟೊಂದು ಮಣ್ಣು ಜಿಗಿಯಾಗಿದೆ. ಆ ಚಾಕುನಲ್ಲಿ ತೆಗೆದ್ರೂ ಅದರಲ್ಲೂ ಬರ್ತಾನೆ ಇಲ್ಲ, ಅಷ್ಟು ಜಿಗಿಟಾಗಿರುತ್ತೆ ನರ್ಸರಿನಲ್ಲಿ. ಅವರು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಏನು ಹಾಕಿ ಅವರು ಕಟಿಂಗ್ ನೆಟ್ಟಿಲ್ಲ, ಹಾಗೆ ಡೈರೆಕ್ಟಾಗಿ ಕೆಂಪು ಮಣ್ಣಲ್ಲಿ ಕಟಿಂಗ್ ಇಟ್ಟಿದ್ದಾರೆ ಅಷ್ಟೇ. ಆದರೂ ನೋಡಿ ಎಷ್ಟು
ಚೆನ್ನಾಗಿ ಬಂದಿದೆ. ಕೆಲವೊಂದು ಸತಿ ನಾವು ಗೊಬ್ಬರ ಏನೇ ಹಾಕಿದ್ರೂ ಬರೋದಿಲ್ಲ, ಈ ಥರ ಆಗುತ್ತೆ. ಅದರಲ್ಲಿ 2-3 ಸಸಿ ಇರೋ ಥರ ಇತ್ತು, ಹಂಗಾಗಿ ನೋಡಿದೆ. ಅದು 2-3 ಇರಲಿಲ್ಲ, ಅದು ಒಂದೇ ರೆಂಬೆಲಿ 2-3 ರೆಂಬೆ ಹೊಡ್ಕೊಂಡಿತ್ತು. ಹಂಗಾಗಿ ಚೆನ್ನಾಗಿದೆ ಹೆಲ್ದಿಯಾಗಿ. ಅದು ಇನ್ನೊಂದು ಪಾಟಲ್ಲಿ ಮಾತ್ರ 2 ಸಸಿ ಇತ್ತು ಅಷ್ಟೇ. ಅಂದರೆ 2-3 ಇಲ್ಲ ಅಂದ್ರೂ ಏನು ಮಾಡೋಕ್ಕಾಗಲ್ಲ, ಹೆಲ್ದಿ ಹೇಗಿದ್ರೂ ಸಾಕಲ್ವಾ. ಈಗ ನಾವು ತರೋದ್ರಲ್ಲೆಲ್ಲ 2-3 ಇರುತ್ತೆ ಅಂತಲೇ ಅನ್ನೋಕ್ಕಾಗಲ್ಲ. ಇದರಲ್ಲಿ 2-3 ಐತೆ ಅಂತ ಅಂದ್ಕೊಂಡೇ ತಂದ್ವಿ ನಾವು. ಅವರು ನಳಿನವರು ತಗೊಂಡ್ರು, ನಾನು ತಗೊಂಡೆ, ಇದೇನೋ ಅಂತ ಅಂದ್ಕೊಂಡು ತಗೊಂಡ್ವಿ. ಅದು ಇಲ್ಲಿ ಬಂದು ನೋಡಿದ್ಮೇಲೆ ಒಂದೇ, ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನೇನು ನನ್ನ ಗಾರ್ಡನಲ್ಲಿ ಇದೆಯಲ್ಲ ಒಂದು, ಹೋಗ್ಲಿ ಬಿಡು ಅಂದ್ಕೊಂಡು ಸುಮ್ಮನಾದ್ವಿ. ನೋಡಿ ಅಲ್ಲಿ ಬೇರೆಲ್ಲ ಹೆಂಗೆ ಹೊರಗಡೆ ಬಂದಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು. ಇದರಲ್ಲಿ ಮಾತ್ರ 2 ಸಸಿ ಇದೆ. ಅದು ಒಂದು ಸಣ್ಣದಿದೆ, ಇನ್ನೊಂದು ಸಪ್ರೇಟಾಗಿದೆ. ಇದು ಅಲ್ಲೂ ಅಷ್ಟೇ, ಮಣ್ಣು ನೋಡಿ ಎಷ್ಟು ಗಟ್ಟಿಯಾಗಿದೆ ನೋಡಿ. ಅದು ನರ್ಸರಿಯಿಂದ ನಾವು ತಂದಾಗ ಮಣ್ಣಂತೂ ತುಂಬ ಜಿಗಿನೇ ಇರುತ್ತೆ. ಹಂಗೆ ಡೈರೆಕ್ಟಾಗೆ ನಾವು ರೀಪಾಟ್ ಮಾಡೋಕ್ಕೆ ಹೋಗಬಾರ್ದು. ಈ ಥರ ಮಣ್ಣೆಲ್ಲನೂ ಬಿಡಿಸ್ಬಿಟ್ಟು ಆಮೇಲೆ ರೀಪಾಟ್ ಮಾಡಬೇಕು. ಯಾಕೆಂದರೆ ಮಣ್ಣು ಜಿಗಿ ಇರುತ್ತಲ್ಲ, ನಾವು ಹಂಗೇ ರೀಪಾಟ್ ಮಾಡಿದ್ರೆ ಅದು ಮಣ್ಣು ಹಂಗೇ ಇರುತ್ತೆ. ಅದು ಜಿಗಿ ಇರೋ ಅಂಥ ಮಣ್ಣು ಹಂಗೆ ಇರುತ್ತೆ, ಅದು ಕರಗೋದೇ ಇಲ್ಲ, ಮತ್ತು ಗಿಡನೂ ಬೆಳವಣಿಗೆ ಆಗೋದಿಲ್ಲ. ಅದಕ್ಕೆ ಅಂತಲೇ ನಾವು ಈ ಥರ ಮಣ್ಣೆಲ್ಲನೂ ಫುಲ್ ತೆಗೆದುಬಿಡ್ಬೇಕು. ತೆಗೆದುಬಿಟ್ಟೇ ನಾವು ರೀಪಾಟ್ ಮಾಡಬೇಕು. ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ, ಹೆಲ್ದಿಯಾಗೂ ಸಹ ಇದೆ. ಅದು ಹೂವು ಪೀಚು ಎಲ್ಲ ಇತ್ತಲ್ಲ, ಅದನ್ನ ನೋಡಿನೇ ಖುಷಿ ಆಯಿತು. ಹಾಗಾಗಿ ಅದನ್ನೇ ತಗೊಬಂದ್ವಿ. ನೀವು ನರ್ಸರಿಯಿಂದ ತರಬೇಕಾದ್ರೆ ಈ ಥರ ನೋಡಿ ತಗೊಬನ್ನಿ. ಹೂವು ಮತ್ತು ಪೀಚು ಇನ್ನು ಕಾಯಿ ಇದ್ರೂ ಇನ್ನೂ ಒಳ್ಳೆಯದು. ಕಾಯಿ ಇರೋದನ್ನೇ ನೋಡಿನೂ ಸಹ ತಗೊಬನ್ನಿ. ನೋಡಿ ಇದೊಂದೇ ಒಂದು ಎಕ್ಸ್ಟ್ರಾ ಸಸಿ ಇತ್ತು. ಆ ಎಕ್ಸ್ಟ್ರಾ ಸಸಿನ ನಾನು ಅದು ಬೇರೆ ಪಾಟಿಗೆ ರೀಪಾಟ್ ಮಾಡ್ತಾಯಿದ್ದೀನಿ. ಬಂದರೆ ಬರಲಿ ನೋಡೋಣ ಅಂತ ಅಂದ್ಕೊಂಡು ಇಡ್ತಾಯಿದ್ದೀನಿ. ಬರುತ್ತೆ ಅಂದರೆ ಬೇರೆಲ್ಲ ಇದೆಯಲ್ಲ ಸಾಕು, ಅಷ್ಟು ಬೇರೆ ಬಂದ್ರೂ ಬರುತ್ತೆ. ಹಂಗಾಗಿ ಮಾಡ್ತಾಯಿದ್ದೀನಿ. ಇದರಲ್ಲೇನು ಎಲೆ ಏನೂ ಇಲ್ಲ, ಒಂದೇ ಒಂದು ಎಲೆ ಇದೆ, ಬರ್ಬೋದು ಅನಿಸುತ್ತೆ, ನೋಡೋಣ. ಕೆಲವೊಂದು ಸತಿ ನಾವು ಮಾರ್ಕೆಟಿಗೆ ಹೋದ್ರೂ ನಿಂಬೆಹಣ್ಣು ಸಿಕ್ಕೋದಿಲ್ಲ. ಅಂಥ ಟೈಮಲ್ಲಿ ಈಗ ನಮ್ಮ ಗಾರ್ಡನಲ್ಲೇ ಇದ್ದರೆ ಸಡನ್ನಾಗಿ ನಾವು ಅದನ್ನು ಹಾರ್ವೆಸ್ಟು ಸಹ ಮಾಡಿಕೊಂಡು ನಮ್ಗೆ ಏನಕ್ಕಾದರೂ ಉಪಯೋಗ ಆಗುತ್ತೆ. ನೋಡಿ ಅದು ರೀಪಾಟ್ ಮಾಡಾದಮೇಲೆ ಅದು ಸ್ವಲ್ಪ ಜೀನಿಯಾ ಬೀಜ ಇತ್ತು, ಅದನ್ನು ಸ್ವಲ್ಪ ಅದರಲ್ಲೇ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸುಮ್ಮನೆ ಅದು ಪಾಟು ಸುಮ್ಮನೆ ಖಾಲಿ ಇರುತ್ತಲ್ಲ, ಯಾಕೆ ಖಾಲಿ ಬಿಡಬೇಕು ಅಂದ್ಬಿಟ್ಟು ಅದರೊಳಗೆ ಸ್ವಲ್ಪ ಜೀನಿಯಾ ಹಾಕ್ತಾಯಿದ್ದೀನಿ. ಅದು ಜೀನಿಯಾ ಸ್ವಲ್ಪನೇ ಇತ್ತು, ಮೊನ್ನೆ ಅವ್ರ ಫ್ರೆಂಡಿಗೆ ಸ್ವಲ್ಪ ಕೊಟ್ಟೆ, ಇನ್ನೊಂದು ಸ್ವಲ್ಪ ಇತ್ತಲ್ಲ, ಹಂಗಾಗಿ ಅದರಲ್ಲೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಅದು ಆಮೇಲೆ ನೆನಪಾಯಿತು, ಅದು ರಿಪಾರ್ಟ್ ಮಾಡ್ಬೇಕಾದ್ರೆ ನೆನಪೇ ಆಗಿರಲಿಲ್ಲ. ಆಮೇಲೆ ಅದು ರಿಪಾರ್ಟ್ ಮಾಡಾದ್ಮೇಲೆ ಎಲ್ಲ ನೆನಪಾಯಿತು. ಹಂಗಾಗಿ ಅದು ಇನ್ನೊಂದು ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಅದು 3 ಪಾಟ್ಗೂ ಅಷ್ಟೇ ಅದು ಬೀಜ ಎಲ್ಲ ಉದುರಿಸ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಜೀನಿಯಾ ಅಂತೂ. ಡೇರೆ ಹೂವು ಥರ ಬಿಡುತ್ತೆ. ನೋಡಿದ್ರೆ ಇದು ಡೇರೆ ಹೂವನ ಜೀನಿಯಾ ಅಂತ ಕನ್ಫ್ಯೂಸ್ ಆಗುತ್ತೆ. ನೋಡಿದವರು ನೀವು ಸುಳ್ಳು ಹೇಳ್ತೀರ, ಇದು ಜೀನಿಯಾ ಅಲ್ಲ ಡೇರೆ ಹೂವು ಅಂತ ಅಂತಾರೆ. ಅಷ್ಟು ಚೆನ್ನಾಗಿ ಬಿಡುತ್ತೆ ಇದು ಜೀನಿಯಾ ಹೂವು. ನೋಡಿ ನಾನು ಅದು 3 ಪಾಟ್ಗೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅದು ಇತ್ತಲ್ಲ ಬೀಜ, ಅದು 3 ಪಾಟ್ಗೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಸುಮ್ಮನೆ ಅದು ಹಂಗೆ ಖಾಲಿ ಇರುತ್ತೆ, ಈಗ ಅದಕ್ಕೆ ಬೇರೆ ಸಸಿ ಏನೂ ಇಡೋದಕ್ಕೆ ಆಗೋದಿಲ್ಲ. ಹಂಗಾಗಿ ಈ ಥರ ಬೀಜನಾದರೂ ಹಾಕಿದ್ರೆ ಅದು ಗಿಡ ಬೆಳೆಯೋಷ್ಟರೊಳಗೆ ನಮಗೆ ಸಸಿಗಳಾದರೂ ಬರುತ್ತೆ. ನಾವು ಆ ಸಸಿ ತೆಗೆದು ನೆಕ್ಸ್ಟ್ ಪಾಟ್ಗೆ ರೀಪಾಟ್ ಆದರೂ ಮಾಡ್ಕೋಬೋದಲ್ವ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಸುಮಾರು ಸತಿ ನನಗೂ ಅನುಭವ ಆಗಿದೆ. ಯಾಕೆಂದರೆ ಹೊರಗಡೆ ನಿಂಬೆಹಣ್ಣು ಸಿಗದಿದ್ದಾಗ ನನ್ನ ಗಾರ್ಡನಲ್ಲೇ ನನಗೆ ಸುಮಾರು ಸತಿ ನಾನು ತಗೊಂಡಿದ್ದೀನಿ. ನೆನ್ನೆನೂ ಅಷ್ಟೇ ಒಂದು ವಿಡಿಯೋ ಮಾಡಬೇಕಾಗಿತ್ತು, ಹಂಗಾಗಿ ನಿಂಬೆಹಣ್ಣೇ ಇರಲಿಲ್ಲ. ನಾನು ಮಾರ್ಕೆಟಿಗೆ ಹೋದಾಗ ಮರ್ತೋಗಿತ್ತು. ಮನೇಲಿದ್ದಾಗ ಆಮೇಲೆ ನೆನಪಾಯಿತು, ನಿಂಬೆಹಣ್ಣು ಏನಕ್ಕೋ ಬೇಕಾಗಿತ್ತಲ್ಲ ಅಂತ. ಆವಾಗ ನಾವು ಸಡನ್ನಾಗಿ ಹೋಗಿ ಗಾರ್ಡನಲ್ಲಿ ತಗೊಂಬರ್ತೀವಿ. ಈ ಥರ ಮಾಡ್ಕೋಬೇಕು, ಏನೇ ಆದ್ರೂ ಅಷ್ಟೇ. ಇವಾಗ ನಾವೇ ಬೆಳೆದಿದ್ರೆ ಸಡನ್ನಾಗಿ ನಮಗೆ ಸಿಗುತ್ತೆ. ನೋಡಿ ಎಲ್ಲ ರೀಪಾಟ್ ಮಾಡಿದ್ದಾಯಿತು, ಮತ್ತು ಜೀನಿಯಾ ಬೀಜನೂ ಸಹ ಹಾಕಿದ್ದಾಯಿತು. ನೀರು ಹಾಕ್ತಾಯಿದ್ದೀನಿ ಇವಾಗ ಲಾಸ್ಟಲ್ಲಿ. ನಾವು ನೀರು ಹಾಕಬೇಕಾದ್ರೆ ಕೈನ ಈ ಥರ ಇಟ್ಕೊಂಡೇ ನೀರು ಹಾಕಬೇಕು ನಾವು. ಯಾಕೆಂದರೆ ಹಂಗೇ ಹೂ ಇತ್ತು ಅಂದರೆ ಅದು ಗುಂಡಿ ಥರ ಆಗಿಬಿಡುತ್ತೆ. ಆ ಥರ ಹಾಕಕ್ಕೆ ಹೋಗ್ಬಾರ್ದು. ಯಾವುದೇ ಗಿಡ ರೀಪಾಟ್ ಮಾಡಬೇಕಾದ್ರೂ ಮಾಡಿದ್ಮೇಲೆ ಈ ಥರ ಕೈ ಹಾಕ್ಕೊಂಡೇ ನೀರು ಹಾಕಿ ನೀವು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.